ಶಾಲೆ ಬಂದು ಕಂಪಲಪುರ ಗ್ರಾಮ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಇರುತ್ತೆ. ಈ ಸಂಸ್ಥೆ ಬಂದು ನಮ್ಮ ಮೂಲವಾಗಿ ನೋಬೆಲ್ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಮಹಾದೇವ ಶೆಟ್ಟಿ ರತ್ನಮ್ಮ ಶ್ರೇಷ್ಠ ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ನೇಮನ್ನು ನಾವು ಇಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ಶಾಲೆಯನ್ನು ಮಾಡಿದ್ರೆ ಅವರ ಹೆಸರನ್ನು ನಾವು ಉಳಿಸ್ಬೋದು ಅನ್ನತಕ್ಕಂಥ ಇಂಟೆನ್ಷನ್ ನಮ್ಮಲ್ಲಿ ಇತ್ತು. ಆ ಉದ್ದೇಶನೇ ಮೂಲ ಉದ್ದೇಶನೇ ಅವರ ಹೆಸರಲ್ಲೇ ಸಂಸ್ಥೆ ನಡೆಸಬೇಕು. 2018-19 ಸಾಲಿನಲ್ಲಿ ಪ್ರಪ್ರಥಮವಾಗಿ LKG UKG ಸೆಕ್ಷನನ್ನು ನಾವು ಸ್ಟಾರ್ಟ್ ಮಾಡಿರ್ತೀವಿ. ಅದಾದ ನಂತರ ಮೊದಲನೇದಾಗಿ 72 ವಿದ್ಯಾರ್ಥಿಗಳು ನಮ್ಮಲ್ಲಿ ಇರ್ತಾರೆ. ಮತ್ತು ಜೊತೆಗೆ 1ರಿಂದ 8ನೇ ತರಗತಿವರೆಗೆ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಲಾಸ್ಟ್ ಇಯರ್ 2023-24ನಲ್ಲಿ 404 ಮತ್ತೆ 150 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾರೆ. ಟೋಟಲ್ ನಂಬರ್ ಆಫ್ ಸ್ಟ್ರೆಂತ್ ಬಂದು 404 ಸ್ಟೂಡೆಂಟ್ಸ್ ನಮ್ಮ ಶಾಲೆಯಲ್ಲಿ. ಕೆಲವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳನ್ನ ಹೆಚ್ಚಾಗಿ ಇಲ್ಲಿ ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಯಾಕೆಂತಂದರೆ ಗ್ರಾಮೀಣ ಪರಿಸ್ಥಿತಿಯಲ್ಲಿ 1 ಎಕರೆ 2 ಎಕರೆ ಜಾಗನ ಇಟ್ಕೊಂಡಿರ್ತಾರೆ. ಅಷ್ಟರಲ್ಲೇ ವ್ಯವಸಾಯ ಮಾಡಬೇಕು, ಅದರಲ್ಲೇ ಮನೆ ಕಟ್ಟಬೇಕು, ಮಕ್ಕಳನ್ನ ಎಜುಕೇಷನ್ ಕೊಡಬೇಕು. ಕೊರೋನಾ ಬಂದಾಗ ನಮ್ಮ ಏನು ಫೈನಾನ್ಸಿಯಲ್ಲೇ ನಾವು ಫುಲ್ ವೀಕ್ ಆಗಿಬಿಡ್ತೀವಿ. ವೀಕ್ ಅಂದರೆ ಝೀರೋ. ಈಗ ನಮ್ಮ ಈ ಸಂಸ್ಥೆಯಲ್ಲಿ ಸ್ಟ್ರೆಂತೇ ಇಲ್ಲ ಅಂತ ಅಂದಾಗ ಬರೀ ಖಾಲಿ ರೂಮ್ಸ್ಗಳು ಅಂದಾಗ ಅದು ಎಷ್ಟು ನೋವಾಗ್ತದೆ ಅನ್ನೋದು ಎಲ್ರಿಗೂ ಅವ್ರವ್ರಿಗೆ ಗೊತ್ತಾಗ್ತದೆ. ಆ ರೀತಿಯೇ ಬಂದಿತ್ತು. ಕೊರೋನಾ ಬಂದಿರೋದ್ರಿಂದ ಮತ್ತೆ 30 ಸ್ಟೂಡೆಂಟ್ಸ್ ಬಿಲೋ ಆಗಿಬಿಡುತ್ತೆ. ರೂರಲ್ ಏರಿಯಾದಲ್ಲಿ ಆದಷ್ಟು ಪೂರ್ ಪೀಪಲ್ಗಳು ಇರೋದ್ರಿಂದ ಫೀಸ್ ಕಟ್ಟೋಕ್ಕಾಗಲ್ಲ ಅಂತೇಳಿ ಸರ್ಕಾರಿ ಶಾಲೆಗೆ ದಾಖಲಾತಿಯನ್ನು ಹೊಂತಾರೆ. ಮತ್ತೆ ಬಿಲೋ 30 ಸ್ಟೂಡೆಂಟ್ಸ್ ಬಂದಾಗ ಮತ್ತೆ ಶಾಲೆನೇ ನಡೆಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಟೀಚರ್ ಸ್ಯಾಲ್ರಿ ಇರ್ತದೆ, ಮತ್ತು ಬಸ್ ವ್ಯವಸ್ಥೆ ಇರ್ತದೆ, ಬಸ್ಸು ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಬಿಲೋ 30ಗೆ ಬಂದಾಗ ಬೇಡ ಸಂಸ್ಥೆ ನಡ್ಸೋಕ್ಕಾಗಲ್ಲ ಅಂತಕ್ಕಂಥ ಮನೋಭಾವನೆಗಳು ಬರ್ತದೆ. ಆದರೂ ಕೂಡ ಕುಗ್ಗದೆ ನೋಡೋಣ, ವೆಯ್ಟ್ ಮಾಡೋಣ, ನೆಕ್ಸ್ಟ್ ಇದೇ ಸ್ಟ್ರೆಂತ್ ಇಟ್ಕೊಳ್ಳೋಣ ಸಾಕು. 30 ಸ್ಟೂಡೆಂಟ್ಸು ಒಂದು ಆಫ್ ಫೀಸ್ ಮಾಡೋಣ. ನಾವು ತೊಗೊಳ್ಳೋದೇ ಬಿಲೋ ಒಂದು 30,000 25,000 ಬರುತ್ತೆ. ಅದರಲ್ಲೂ ಕೂಡ 50% ಮಾಡಿ ನೋಡೋಣ ಅಂತೇಳಿ ಮತ್ತೆ ಮುನ್ನುಗ್ದು. ಅದಾದ ನಂತರ 6 ಮಂತ್ ಗ್ಯಾಪಲ್ಲಿ ಸಂಸ್ಥೆ ಓಪನ್ ಆದಾಗ 2022-23 ಆಲ್ಮೋಸ್ಟ್ 150 ಸ್ಟೂಡೆಂಟ್ಸ್ ನಮಗೆ ಇನ್ಕ್ರೀಸ್ ಆಗ್ತಾರೆ. ಈ ವರ್ತನ ಫೈನಾನ್ಸ್ ಬಗ್ಗೆ ಹೇಗೆ ಗೊತ್ತಾಯ್ತಪ್ಪ ಅಂತಂದರೆ, ಮಾಮೂಲಿ ಫೇಸ್ಬುಕ್ಕಲ್ಲಿ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದೆ. ಆದರೂ ನಮ್ಮ ಗ್ರಾಮೀಣ ಶಾಲೆಗಳಲ್ಲಿ ಇದೆಲ್ಲ ಅದು ನೋಡ್ತಾ ಇರ್ತೀವಿ, ತುಂಬ ಇರ್ತದೆ ಫೈನಾನ್ಸ್ ಅಂತ ಹೇಳಿದ್ಮೇಲೆ ತುಂಬ ಇರ್ತದೆ. ಆದರೆ ಇದನ್ನು ನೋಡಿದಾಗ ನಾನೇನು ಮಾಡಿದೆ, ಒಂದು ಸಲ ಸರ್ಗೆ ನೋಡೋಣ, ಎಂಕ್ವೈರಿ ಮಾಡೋಣ ಅಂಥೇಳಿ ಒಂದು ಸಲ ಕಾಲ್ ಮಾಡಿದೆ. ಸರ್, ಈ ಥರ ನಮ್ಮದು ಒಂದು ಸಂಸ್ಥೆ ಇದೆ, ಏನಾದರೂ ಫೈನಾನ್ಸಿಯಲಿ ನೀವು ಸಪೋರ್ಟ್ ಮಾಡ್ಬೋದಾ? T21ನಲ್ಲಿ ಒಂದು 5 lakhವರೆಗೆ ಕೊಡಿ ಸರ್ ಅಂತೇಳಿ. ಆಲ್ರೆಡಿ 1.5 year 2 years ಆಯಿತು ಬಂತು. ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ನಮಗೆ ಯಾವುದೇ ಥರದ ಹಿಂಸೆ ಕೊಟ್ಟಿಲ್ಲ. ಯಾಕಂದರೆ ಮತ್ತು ನನ್ನ ಸಂಸ್ಥೆ ಬೆಳೀಲಿಕ್ಕೆ ನಾನು ಈ ರೂಮ್ ಮೇಲ್ಗಡೆ ಮಾಡಿದ್ದು ಅದೇ ಅಮೌಂಟಿಂದ. ಬಟ್ ಇನ್ನೂ ಈಗ ಸ್ಟ್ರೆಂತ್ ಆಗ ಸ್ವಲ್ಪ ಕಡಿಮೆ ಇತ್ತು. ನಾನು 2 years ಬ್ಯಾಕ್ ತೊಗೊಂಡಾಗೆಲ್ಲ 251 ಸ್ಟೂಡೆಂಟ್ಸ್ ಎಲ್ಲ ಇದ್ದರು. ಬಟ್ ಈಗ ನೆಕ್ಸ್ಟು ಈಗೇನು 2 years ಮುಗಿತಾ ಬಂದಿದೆ. ಖಂಡಿತ ಇಂತಹ ಫೈನಾನ್ಸ್ಗಳಿರೋದ್ರಿಂದ ಗ್ರಾಮೀಣ ಪರಿಸ್ಥಿತಿ ಹೆಚ್ಚಾಗಿ ಟೌನ್ ಶಾಲೆಗಳಿಗಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳನ್ನ ಶಾಲೆ ಬೆಳೆಸಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಖಂಡಿತ ನಮಗೆ ಹೆಲ್ಪ್ ಆಗಿದೆ ಮೇಡಮ್, ಅದರಲ್ಲಿ 2 ಮಾತಿಲ್ಲ. ತುಂಬ ಚೆನ್ನಾಗಿದೆ. ಅದನ್ನು ಕೂಡ ವರ್ತನ ಫೈನಾನ್ಸಲ್ಲಿ ಒಂದು ಸಂಸ್ಥೆ ಬೆಳಿಬೇಕಂತಂದರೆ ಈ ರೀತಿ ಸಪೋರ್ಟಿವ್ ಇದ್ದರೆ ಖಂಡಿತ ಶಾಲೆಗಳನ್ನ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಏನು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಇಂಗ್ಲೀಷ್ ನಾಲೆಡ್ಜ್ ಆಗ್ಬೋದು, ಕಂಪ್ಯೂಟರ್ ನಾಲೆಡ್ಜ್ ಆಗ್ಬೋದು, ಮತ್ತು ಏನು ಒಂದು ದೊಡ್ಡ ದೊಡ್ಡ ಆಫೀಸರ್ಸ್ಗಳು, ಏನು ನಮ್ಮದು ಸಿವಿಲ್ ಸರ್ವಿಸಸ್ಗಳಿದೆ, IAS IPS ಆಗ್ಬೋದು, KPSC ಆಗ್ಬೋದು, ಇಂಥ ಇಲ್ಲಿಂದ ನಮ್ಮ ಶಾಲೆಯಿಂದ ಹೋಗಬೇಕು ಮಕ್ಕಳು, ಅಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನ ಇಟ್ಕೊಂಡಿದ್ದೀವಿ. ಅದು ಇಲ್ಲಿಂದನೇ ಆಗಬೇಕು ಅನ್ನೋದೇ ಒಂದು ಮೇನ್ ಪರ್ಪಸ್.